ಇದು ಹಳೆಯ ಐಡಿಯಾ, ಆದರೆ ದರೋಡೆ ಮಾಡಿದ್ ಮಾತ್ರ ಹೊಸ ಶೈಲಿಯಲ್ಲಿ. ನಿನ್ನೆ ರಾತ್ರಿ ಬೆಂಗಳೂರು ಮೈಸೂರು ರೈಲಿನಲ್ಲಿ ಪ್ರಯಾಣಿಕರ ಸೋಗಿಲಿನಿಂದ ಕದಿಮ್ರು ಆಯುಧಗಳನ್ನು ತೋರಿಸಿ ದರೋಡೆ ಮಾಡಿ ಎಸ್ಕೇಪ್ ಆಗಿದ್ದಾರೆ. ಪ್ರತಿದಿನ ಸಾವಿರಾರು ಮಂದಿ ಸಂಚರಿಸುವ ಬೆಂಗಳೂರು ಮೈಸೂರು ಮಾರ್ಗದ ರೈಲು ಪ್ರಯಾಣಿಕರು ಬೆಚ್ಚಿ ಬೀಳುವ ಸ್ಟೋರಿ ಇದು. ರಾಜಧಾನಿ ಬೆಂಗಳೂರು ಹಾಗೂ ಸಾಂಸ್ಕೃತಿಕ ನಗರಿ ಮೈಸೂರಿಗೆ ಕನೆಕ್ಟ್ ಮಾಡಲು ರೈಲ್ವೆ ಪ್ರಯಾಣ ಪ್ರಮುಖ ಸಾರಿಗೆಯಾಗಿದೆ. ಪ್ರತಿನಿತ್ಯ ಸಾವಿರಾರು ಮಂದಿ ಓಡಾಡುವ ಮೈಸೂರು ಬೆಂಗಳೂರು ಮೆಮೊ ರೈಲಿನಲ್ಲಿ ನಿನ್ನೆ ತಡರಾತ್ರಿ ಬೆಚ್ಚಿ ಬೀಳುವ ದರೋಡೆ ನಡೆದಿದೆ. ಪ್ರಯಾಣಿಕರ ವೇಷ ಧರಿಸಿ ಮೈಸೂರು ನಿಲ್ದಾಣದಲ್ಲಿ ರೈಲು ಹತ್ತಿದ 5 ಸುಲಿಗೆಕೋರರು ರೈಲು ಮಂಡ್ಯ ಬರ್ತಿದ್ದಂತೆ ತಮ್ಮ ವರಸೆ ತೋರಿಸಿದ್ದಾರೆ. ಚಾಕು, ಚೂರಿ, ಲಾಂಗ್ ತೋರಿಸಿ ಪ್ರಯಾಣಿಕರನ್ನ ಬೆದರಿಸಿ 12,000 ಹಣ, 5 ಮೊಬೈಲ್ ಸುಲಿಗೆ ಮಾಡಿದ್ದಾರೆ. ಚನ್ನಪಟ್ಟಣ ಬಳಿ ರೈಲ್ವೆ ಪೊಲೀಸರು ರೈಲಿನ ಒಳಗೆ ಬರ್ತಿದ್ದಂತೆ ಅವರಿಗೂ ಬೆದರಿಕೆ ಹಾಕಿ ಲೂಟಿಕೋರರ ಗ್ಯಾಂಗ್ ಅಲ್ಲಿಂದ ಪರಾರಿಯಾಗಿದೆ. ರೈಲಿನಲ್ಲಿ ಕಳ್ಳರಿದ್ದಾರೆ ಅಂತ ಎಚ್ಚರಿಕೆ ಬರುತ್ತೆ. ಮೈಸೂರಿನಿಂದ ಬೆಂಗಳೂರಿಗೆ ಬರುತ್ತಿದ್ದ ಮೆಮೊ ಟ್ರೈನ್ ರಾತ್ರಿ 10 ಗಂಟೆ ಸುಮಾರಿಗೆ ಮೈಸೂರಿನಿಂದ ಹೊರಟಿತ್ತು. ಮಂಡ್ಯ ಬಳಿ 12 ಮಂದಿಗೆ ಬೆದರಿಕೆ ಹಾಕಿದ ಖತರ್ನಾಕ್ ಗ್ಯಾಂಗ್ ಹಣ, ಮೊಬೈಲ್ ದರೋಡೆ ಮಾಡಿದೆ. ತಕ್ಷಣವೇ ಪ್ರಯಾಣಿಕರೊಬ್ಬರು ರೈಲ್ವೆ ಪೊಲೀಸರಿಗೆ ಮೆಸೇಜ್ ತಲುಪಿಸಿದ್ದು, ಮಾಹಿತಿ ಸಿಕ್ತಿದ್ದಂತೆ ಅಲರ್ಟ್ ಆದ ರೈಲ್ವೆ ಪೊಲೀಸರು ಚನ್ನಪಟ್ಟಣ ಬಳಿ ಟ್ರೈನ್ ಹತ್ತಿ ಕಳ್ಳರನ್ನ ಹಿಡಿಯಲು ಮುಂದಾದರು. ಈ ವೇಳೆ ರೈಲ್ವೆ ಪೊಲೀಸರು ಮಾರಕಾಸ್ತ್ರ ತೋರಿಸಿ ಬೆದರಿಕೆ ಹಾಕಿದ ಕದಿಮರ ಗ್ಯಾಂಗ್ ರೈಲ್ವೆ ಪೊಲೀಸರ ಮೇಲೆಯೂ ಹಲ್ಲೆಗೆ ಮುಂದಾಗಿದೆ. ಬಳಿಕ ಚನ್ನಪಟ್ಟಣದ ಬಳಿ ರೈಲು ಇಳಿದ ರಾಬರ್ಸ್ ಎಸ್ಕೇಪ್ ಆಗಿದ್ದಾರೆ. ಮೈಸೂರು ರೈಲ್ವೆ ಎಸ್ಪಿ ಡಾ. ಸೌಮ್ಯಲತಾ ಅವರು ಈ ಬಗ್ಗೆ ಮಾಧ್ಯಮಗಳಿಗೆ ಮಾಹಿತಿ ನೀಡಿದ್ದಾರೆ.